ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಡೆನ್ ಆಫ್ ನಾಲೆಜ್. ಸೊ ನಾವು ನಿನ್ನೆ ಇಂಟ್ರಡಕ್ಷನ್ ಎ ಐ ಕ್ಲಾಸಲ್ಲಿನೇ ಹೇಳಿದ ಹಾಗೆ ಎ ಐ ಟೂಲ್ಸ್ ಬಗ್ಗೆ ವಿಡಿಯೋ ಮಾಡ್ತೀವಿ ಅಂದಿದ್ವಿ. ಸೊ 30 ಡೇಸ್ ಚಾಲೆಂಜ್ ತೊಗೊಂಡಿದ್ದೀವಿ. ಇದು ಇವತ್ತಿನ ಫಸ್ಟ್ ಡೇ. ಸೊ ಎ ಐ ಟೂಲ್ಸ್ ಬಗ್ಗೆ ಫಸ್ಟ್ ಡೇ ತಿಳ್ಕೊಳ್ಳೋಣ. ಅದು ಯಾವುದು ಅಂದರೆ ನ್ಯಾಪ್ಕಿನ್ ಎ ಐ. ಸೊ ಇದು ಏನು ಮಾಡುತ್ತೆ ಅಂದರೆ ಇದು ಒಂದು ಫ್ರೀ ಟೂಲ್. ಟೆಕ್ಸ್ಟ್ ಇದ್ದಿದ್ದು ವಿಜುವಲೈಸೇಷನ್ ಆಗಿ ಮಾಡುತ್ತೆ. ಅದು ಯಾವ ರೀತಿ ಏನು ವರ್ಕ್ ಆಗುತ್ತೆ ಅಂತ ಹೇಳಿ ತಿಳ್ಕೊಳ್ಳೋಣ. ಗೂಗಲಲ್ಲಿ ನಾವು ಸರ್ಚ್ ಮಾಡಬೇಕು ನ್ಯಾಪ್ಕಿನ್ ಎ ಐ ಅಂತ ಹೇಳಿ. ಸೊ ವೆಬ್ಸೈಟನ್ನು ಓಪನ್ ಮಾಡ್ಕೊಂಬಿಟ್ಟು ಇಲ್ಲಿ ಸ್ಟಾರ್ಟಿಂಗ್ ಇದೆ ನೋಡಿ, ಗೆಟ್ ವಿಜುವಲ್ಸ್ ಫ್ರಾಮ್ ಯುವರ್ ಟೆಕ್ಸ್ಟ್ ಅಂತ ಹೇಳಿ. ಸೊ ಟೆಕ್ಸ್ಟ್ ನಮಗೆ ಯಾವ ರೀತಿ ಬೇಕಿರುತ್ತಲ್ಲ ಆ ಟೆಕ್ಸ್ಟನ್ನು ನಾವು ಇಲ್ಲಿ ಫಸ್ಟ್ ಪೇಸ್ಟ್ ಮಾಡ್ಕೋಬೇಕು. ಅದು ವಿಜುವಲೈಸೇಷನ್ ನಮಗೆ ಪ್ರೊವೈಡ್ ಮಾಡ್ತಾ ಹೋಗುತ್ತೆ. ಸೊ ನೆಕ್ಸ್ಟ್ ಹೌ ಇಟ್ ವರ್ಕ್ಸ್ ಅಂದರೆ ಫಸ್ಟ್ ಸ್ಟೆಪ್ ಸ್ಟಾರ್ಟ್ ಬೈ ಪೇಸ್ಟಿಂಗ್ ಯುವರ್ ಟೆಕ್ಸ್ಟ್. ಅದು ನಮಗೆ ಡಿಫ್ರೆಂಟ್ ವಿಜುವಲೈಸೇಷನ್ ಪ್ರೊವೈಡ್ ಮಾಡುತ್ತೆ. ಇಲ್ಲಿ ಶೋ ಆಗ್ತಾ ಇದೆ ನೋಡಿ, ಅಷ್ಟು ಡಿಫ್ರೆಂಟ್ ವೇಸ್ದಲ್ಲಿ ಶೋ ಆಗ್ತಾ ಇದೆ. ಮಿನಿಮಮ್ 15 ವಿಜುವಲೈಸೇಷನ್ ಆದರೂ ಇದ್ದೇ ಇರುತ್ತೆ. ಸೊ ಥರ್ಡ್ ಸ್ಟೆಪ್ ಪಾಲಿಷ್ ಇಂಟು ಯುವರ್ ವಿಜುವಲೈಸೇಷನ್ ಅಂದರೆ ಅದು ನಮಗೆ ಪ್ರೊವೈಡ್ ಮಾಡಿರುತ್ತಲ್ಲ ಅದನ್ನು ನಾವು ಎಡಿಟ್ ಮಾಡ್ಬೋದು. ಲೈಕ್ ಫಾಂಟ್, ಕಲರ್ಸ್ ಎಲ್ಲನೂ ಎಡಿಟ್ ಮಾಡಲಿಕ್ಕೆ ಬರುತ್ತೆ. ಸೊ ಲಾಸ್ಟ್ ಸ್ಟೆಪ್ ಟೇಕ್ ಇಟ್ ಎನಿವೇರ್. ಸೊ ನಾವು ಅದನ್ನು PDF ಫಾರ್ಮಲ್ಲಾದರೂ ತೊಗೋಬೋದು, PNG ಫಾರ್ಮಲ್ಲಿ ಆದರೂ ತೊಗೋಬೋದು, SVG ಫಾರ್ಮಲ್ಲಾದರೂ ತೊಗೋಬೋದು. ವಿಡಿಯೋ ಇನ್ಫಾರ್ಮೇಟಿವ್ ಅನಿಸಿದರೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.